ಒಂದೂರಲ್ಲಿ ಕಮಲಮ್ಮ ಅನ್ನುವ ಒಬ್ಳು ಆಕೆ ಇದ್ಲು. ಅವಳ ಮಗನ ಹೆಸರು ವಿನಯ್. ವಿನಯ್ ಹೆಂಡತಿಯ ಹೆಸರು ಕವಿತಾ. ವಿನಯ್ ಕವಿತಾನ ಪ್ರೀತಿಸಿ ಮದುವೆ ಮಾಡ್ಕೊಂಡ. ಆದ್ರೆ ಆ ವಿಷಯ ಕಮಲಮ್ಮನಿಗೆ ಇಷ್ಟ ಇಲ್ಲ ಅನ್ನೋದ್ರಿಂದ ಕವಿತಾಗೆ ಅವರು ಸುಮಾರು ಹಿಂಸೆಗಳನ್ನ ಕೊಡ್ತಾ ಇದ್ರು. ಕಮಲಮ್ಮನ ಪಕ್ಕದ ಮನೆಯಲ್ಲಿ ಸುಲೋಚನಾ ಅನ್ನುವ ಆಕೆ ಇದ್ಲು. ಸುಲೋಚನಾ ಕಮಲಮ್ಮ ಇಬ್ರು ಕೂಡ ಪ್ರಾಣ ಗೆಳತಿಯಾಗಿದ್ರು. ಸುಲೋಚನಳಿಗೆ ಒಬ್ಳು ಮಗಳು ಇದ್ಲು. ಆ ಮಗಳ ಹೆಸರು ಪ್ರಿಯಾ. ಕಮಲಮ್ಮ ವಿನಯ್ಗೂ ಪ್ರಿಯಾಗೂ ಮದುವೆ ಮಾಡಿಟ್ಟು ಪ್ರಿಯಾನ ತನ್ನ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರು. ನೋಡಿದೀಯಾ ಸುಲೋಚನಾ, ಏನ್ ನಡೀತು ಅಂತ? ನಾನು ಪ್ರಿಯನನ್ನು ನನ್ನ ಸೊಸೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ ಮಗ ಎಲ್ಲಿಂದನೋ ಕವಿತಾನನ್ನು ಕರ್ಕೊಬಂದಿದ್ದಾನೆ. ನಾನ್ ಕೂಡ ಅವರಿಬ್ಬರಿಗೆ ಮದ್ವೆ ಮಾಡೋಣ ಅಂತ ತುಂಬಾ ಆಸೆಯಲ್ಲಿದ್ದೆ. ನನ್ ಮಗಳನ್ನ ನಿನ್ ಮಗನಿಗೆ ಮದ್ವೆ ಮಾಡೋಣ ಅಂತ ಕನ್ಸ್ಕೊಂಡಿದ್ದೆ. ಅದು ಕನ್ಸಾಗಿಯೇ ಹೋಯಿತು. ಹಾಗೆ ಕಮಲಮ್ಮ ಸುಲೋಚನಾ ಇಬ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಪ್ರಿಯಾ ಅವ್ರ ಹತ್ರ ಬಂದ್ಲು. ನೋಡು ಪ್ರಿಯಾ, ನಾನು ನಿನ್ನ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡ್ದೆ. ನನ್ನ ಕ್ಷಮಿಸಮ್ಮ. ನನ್ನ ಮಗನಿಗಿಂತ ನಿನಗೆ ಒಳ್ಳೆ ಸಂಬಂಧನ ಹುಡುಕ್ತೀನಿ. ನಿನಗೆ ಒಳ್ಳೆ ಸಂಬಂಧನೇ ಸಿಗುತ್ತೆ. ಇಲ್ಲ ಆಂಟಿ, ನಾನು ನಿಮ್ಮ ಮಗನನ್ನು ನನ್ನ ಗಂಡ ಅಂತ ತಿಳ್ಕೊಂಡಿದ್ದೆ. ನಾನು ಮದ್ವೆ ಅಂತ ಮಾಡ್ಕೊಂಡ್ರೆ ವಿನಯ್ನ ಮಾತ್ರ ಮದ್ವೆ ಮಾಡ್ಕೊಳ್ಳೋದು. ಇಲ್ಲಾಂದ್ರೆ ಜೀವನ ಪೂರ್ತಿ ಹೀಗೇನೆ ಇರ್ತೀನಿ. ಹಾಗಂತ ಹೇಳಿ ಪ್ರಿಯಾ ಬೇಜಾರಿಂದ ಅಲ್ಲಿಂದ ಹೋದ್ಲು. ಸುಲೋಚನಾ ಹಾಗೂ ಕಮಲಮ್ಮ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಕಮಲ, ನನ್ ಮಗಳ ಜೀವನ ನಿನ್ನ ಕೈಯಲ್ಲೇ ಇದೆ. ಅಷ್ಟಕ್ಕೂ ಕವಿತಾ ಅನಾಥ ಹುಡುಗಿ. ಅವಳನ್ನ ಏನಾದ್ರೂ ಮಾಡಿ ನಿನ್ನ ಮಗನಿಂದ ದೂರ ಮಾಡು. ಆವಾಗ ನನ್ ಮಗಳನ್ನು ನಿನ್ ಸೊಸೆಯಾಗಿ ಮಾಡ್ಕೋಬಹುದು. ಹಾಗೆ ಸುಲೋಚನಾ ಹೇಳಿದ್ರಿಂದ ಕಮಲಮ್ಮನು ಯೋಚನೆ ಮಾಡಕ್ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ವಿನಯ್ ಕವಿತಾ ಇಬ್ರನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ನಿರ್ಧಾರನೂ ಮಾಡಿದ್ರು. ಇಲ್ ನೋಡು ಕವಿತಾ, ನನಗೆ ಹೋಗಿ ಟೀ ತಗೋಬಾ. ಹಾಗಂತ ಕಮಲಮ್ಮ ಹೇಳಿದಾಗ ಪ್ರಿಯಾ ಅಡಿಗೆ ಮನೆಗೆ ಹೋಗಿ ಅವರಿಗೋಸ್ಕರ ಟೀ ಹಾಕಿ ತಗೊಂಡ್ ಬಂದ್ಲು. ಆದ್ರೆ ಕಮಲಮ್ಮ ಅದ್ರಲ್ಲಿ ಮೆಣಸಿನ ಹುಡಿನ ಬೆರೆಸಿ ಕುಡ್ದು ನೋಡಿ ಖಾರ ಖಾರ ಅಂತ ತುಂಬಾ ಜೋರಾಗಿ ಕಿಚ್ಚಾಡ್ತಿದ್ರು. ಅಯ್ಯೋ ಖಾರ, ಅಯ್ಯೋ ಖಾರ. ಹಾಗೆ ಅವಳು ಕಿಚ್ಚುವ ಶಬ್ದ ಕೇಳಿ ರೂಮ್ನಿಂದ ವಿನಯ್ ಹೊರಗಡೆ ಬಂದ. ಯಾಕಮ್ಮ ಕಿಚ್ಚಾಡ್ತಿದ್ಯಾ, ಏನಾಯ್ತು ಅಂತ ಕೇಳ್ದ. ನೋಡು ನಿನ್ನ ಹೆಂಡ್ತಿ ಏನ್ ಮಾಡಿದಾಳೆ ಅಂತ. ತಲೆನೋವು ಆಗ್ತಾ ಇದೆ ಅಂತ ಟೀ ತಗೋಬಾ ಅಂತ ಹೇಳ್ದೆ. ಅದಕ್ಕೆ ಖಾರ ಹಾಕಿ ತಂದಿದ್ದಾಳೆ. ಒಂದಲ್ಲ ಒಂದಿನ ನನ್ನ ಸಾಯಿಸ್ತಾಳೆ. ಏನ್ ಕವಿತಾ ಇದು? ಏನ್ ಈ ತರ ಕೆಲಸ ಮಾಡ್ತಾ ಇದೀಯ? ಇಲ್ಲ ರೀ, ನಾನು ಟೀಗೆ ಸಕ್ಕರೆನೇ ಹಾಕಿದ್ದು. ಚೆನ್ನಾಗಿ ನನ್ಗೆ ಯೋಚನೆ ಇದೆ. ಆದ್ರೆ ಈ ಟೀಯಲ್ಲಿ ಹೇಗೆ ಖಾರ ಮಿಕ್ಸ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ ರೀ. ಹಾಗೆ ಕವಿತಾ ವಿನಯ್ ಹತ್ರ ಹೇಳಿದ್ಲ. ಹಾಗೆ ಆ ದಿನಾನು ಮುಗಿದೋಯ್ತು. ಇವತ್ತು ಕೂಡ ಏನಾದ್ರೂ ಒಂದ್ ಗಲಾಟೆನ ಮಾಡ್ತೀನಿ. ಪ್ರತಿದಿನ ಹೀಗೇನೆ ಗಲಾಟೆ ಮಾಡಿ ಮಾಡಿ ಅವಳ ಗಂಡನಿಂದನೇ ಅವಳನ್ನ ಮನೆಯಿಂದ ಹೊರಗೆ ಹಾಕುವ ರೀತಿ ಮಾಡ್ತೀನಿ. ಮರುದಿನ ವಿನಯ್ ಆಫೀಸ್ಗೋಸ್ಕರ ರೆಡಿ ಆಗ್ತಾ ಇದ್ದ. ಅವನು ಕವಿತಾ ಹತ್ರ ಒಂದು ಶರ್ಟ್ ಪ್ಯಾಂಟ್ನ ಕೊಟ್ಟು ಇದನ್ನ ಇಸ್ತ್ರಿ ಮಾಡು ಅಂತ ಹೇಳ್ದ. ನೀವು ಟಿಫಿನ್ ತಿಂತಾ ಇರಿ, ನಾನು ಇವಾಗ್ಲೇ ಹೋಗಿ ಐರನ್ ಮಾಡ್ಕೊಂಬರ್ತೀನಿ. ಹಾಗಂತ ಹೇಳಿ ಕವಿತಾ ಶರ್ಟ್ನ ಇಸ್ತ್ರಿ ಮಾಡ್ತಾ ಇದ್ಲು. ಆವಾಗ ಅವಳನ್ನ ಗಮನಿಸ್ತಿದ್ದ ಕಮಲಮ್ಮ, ಇಲ್ ನೋಡು ಕವಿತಾ, ತುಂಬಾನೇ ದಾಹ ಆಗ್ತಿದೆ, ಸ್ವಲ್ಪ ನೀರ್ ತಗೋಬಾ. ಹಾಗಂತ ಕಮಲಮ್ಮ ಹೇಳ್ದಾಗ ನೀರ್ ತಗೊಂಡ್ ಬರೋದಕ್ಕೋಸ್ಕರ ಇಸ್ತ್ರಿ ಪೆಟ್ಟಿಗೆನ ಸೈಡಲ್ಲಿಟ್ಟು ಕವಿತಾ ಅಡಿಗೆ ಮನೆಗೆ ಹೋದ್ಲು. ಆದ್ರೆ ಕಮಲಮ್ಮ ತಕ್ಷಣ ಹತ್ರ ಬಂದು ಆ ಇಸ್ತ್ರಿ ಪೆಟ್ಟಿನ ತೆಗ್ದು ಅದನ್ನ ಶರ್ಟ್ ಮೇಲೆ ಇಟ್ರು. ಆಮೇಲೆ ವಿನಯ್ನ ಕರೆದು ಜೋರಾಗಿ ಕಿಚ್ಚಿದ್ರು. ನೋಡಪ್ಪ ವಿನಯ್, ನಿನ್ ಹೆಂಡ್ತಿ ಏನ್ ಮಾಡಿದಾಳೆ ಅಂತ ನೋಡು. ನಿನ್ನ ಪ್ಯಾಂಟ್ ಶರ್ಟ್ ಮೇಲೆ ಐರನ್ ಬಾಕ್ಸ್ನ ಇಟ್ಟು ಸುಟ್ಟಿದಾಳೆ. ಹಾಗಂತ ಕಮಲಮ್ಮ ಹೇಳಿದಾಗ ವಿಜಯ್ಗೆ ತುಂಬಾನು ಕೋಪ ಬಂತು. ಅವನು ಕವಿತಾನ ಕರ್ದ. ಏನ್ ಕೆಲಸ ಮಾಡಿರೋದು ಕವಿತಾ ನೀನು? ಇವತ್ತೊಂದು ಮುಖ್ಯವಾದ ಮೀಟಿಂಗ್ ಇದೆ ಅಂತ ಹೇಳ್ದೆ ತಾನೆ? ಈ ಶರ್ಟು ಎಷ್ಟು ಮುಖ್ಯ ಅಂತ ಹೇಳ್ದೆ. ಆದ್ರೂ ನಿನ್ನ ನಿರ್ಲಕ್ಷ್ಯದಿಂದ ಈ ತರ ಮಾಡಿದ್ಯಾ? ಇವಾಗೆಲ್ಲ ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಹೇಳಿ ವಿನಯ್ ಕೋಪದಿಂದ ಆಫೀಸ್ಗೆ ಹೊರಟೋದ. ಕಮಲಮ್ಮ ನಗುತ್ತಾಲಿಂದ ಹೊರಗಡೆ ಹೋದ್ರು. ಪಾಪ ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ಲು ಕವಿತಾ. ಚಿಕ್ಕ ವಯಸ್ಸಿಂದಾನೇ ಕವಿತಾಳಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾನೇ ಇಷ್ಟ. ಅವಳಿಗೆ ಯಾವುದೇ ಕಷ್ಟ ಬಂದ್ರೂ ಸರಿ, ಯಾವುದೇ ಸಂತೋಷ ಬಂದ್ರೂ ಸರಿ, ಅದನ್ನ ಸ್ವಾಮಿ ಹತ್ರ ಹೇಳ್ಕೊಳ್ತಿದ್ಲು. ಈ ದಿನ ಕೂಡ ಅವಳ ಕಷ್ಟವನ್ನ ಅವಳು ಸ್ವಾಮಿ ಹತ್ರನೇ ಹೇಳ್ತಾ ಇದ್ಲು. ಸ್ವಾಮಿ ವೆಂಕಟೇಶ್ವರ, ನಾನು ಚಿಕ್ಕ ವಯಸ್ಸಿನಿಂದ ಅನಾಥಳಾಗಿ ನಿನ್ನನ್ನೇ ಬೇಡ್ತಾ ಇದ್ದೀನಿ. ನಿನ್ನ ಬಿಟ್ರೆ ನನ್ನ ಕಷ್ಟವನ್ನು ಕೇಳಕ್ಕೆ ಯಾರೂ ಇಲ್ಲ. ಅತ್ತೆಗೆ ನಾನಂದ್ರೆ ಯಾಕೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿಲ್ಲ.
ಏನೋ ಒಂದು ಕಾರಣದಿಂದ ನನಗೂ ವಿನಯ್ಗೂ ಜಗಳನೇ ಆಗ್ತಿದೆ. ನೀವೇ ನಮ್ಮನ್ನ ಕಾಪಾಡ್ಬೇಕು. ಹಾಗೆ ಕವಿತಾ ಅವಳ ಕಷ್ಟನ ಸ್ವಾಮಿಯ ಹತ್ರ ಹೇಳಿದ್ಲು. ಸ್ವಾಮಿ ಕೂಡ ಕವಿತಾ ಹೇಳಿದನೆಲ್ಲ ಕೇಳಿಸ್ಕೊಳ್ತಿದ್ರು. ಹೀಗಿರುವಾಗ ಕೆಲವು ದಿನಗಳಲ್ಲಿ ಕವಿತಾ ಗರ್ಭಿಣಿಯಾದ್ಲು. ಆದ್ರಿಂದ ಸುಲೋಚನಾ ಹಾಗೂ ಪ್ರಿಯಾಳ ಕೋಪ ತುಂಬಾನೇ ಜಾಸ್ತಿ ಆಯ್ತು. ಏನು ಕಮಲ ಇದು? ನಿನ್ನ ಮಗನಿಗೂ ಸೊಸೆಗೂ ಜಗಳ ತಂದು ಅವರಿಬ್ಬರನ್ನ ದೂರ ಮಾಡ್ತೀನಿ ಅಂತ ಹೇಳ್ದೆ. ಯಾಕೆ ನೀನು ಏನು ಮಾಡ್ಲಿಲ್ಲ? ನಿಮ್ನ ನೋಡ್ಬೇಕಾದ್ರೆ ಅವರ ಮಧ್ಯೆ ಜಗಳನ ತಂದಾಕುವ ರೀತಿ ಇಲ್ಲ. ನಿಮ್ಮ ಸೊಸೆಗೆ ಸೀಮಂತ ಮಾಡಿ ನಿಮ್ಮ ಮೊಮ್ಮಗುಗೋಸ್ಕರ ಕಾಯ್ತಾ ಇರುವ ಹಾಗಿದೆ. ಇಲ್ಲ ಕವಿತಾ, ನನ್ನ ದೃಷ್ಟಿಯಲ್ಲಿ ನೀನೇ ನನ್ನ ಸೊಸೆ. ನಿನ್ನ ಜಾಗದಲ್ಲೇ ಇನ್ನೊಬ್ಬಳು ನನ್ನ ಸೊಸೆ ಅಂತ ಊಹಿಸಲು ನನ್ನಿಂದ ಸಾಧ್ಯವಿಲ್ಲ. ನನ್ಗೆ ಸ್ವಲ್ಪ ಕಾಲಾವಕಾಶ ಕೊಡಮ್ಮ. ನಾನು ತಪ್ಪದೆ ಅವಳನ್ನ ಮನೆ ಬಿಟ್ಟು ಹೊರಗೆ ಕಳಿಸ್ತೀನಿ. ಹಾಗೆ ಕಮಲಮ್ಮನಿಗೆ ಕವಿತಾ ಮೇಲೆ ಇರುವ ದ್ವೇಷ ತುಂಬಾ ಹೆಚ್ಚಾಗ್ತಿತ್ತು. ಹೇಗಾದ್ರೂ ಮಾಡಿ ಅವಳನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಸ್ವಾಮಿಯ ದಯೆಯಿಂದ ಕವಿತಾ ಇಲ್ಲಿ ತನಕ ಚೆನ್ನಾಗಿನೇ ಇದ್ಲು. ಹೀಗಿರುವಾಗ ಒಂದಿನ ವಿನಯ್ ಕವಿತಾನ ಕರೆದು, ನಾಳೆ ನನಗೆ ಪಟ್ಟಣದಲ್ಲಿ ಮುಖ್ಯವಾದ ಕೆಲಸ ಇದೆ, ಖಂಡಿತ ನಾನು ಹೋಗ್ಬೇಕು. ಅಮ್ಮ, ನೀನೇ ಸ್ವಲ್ಪ ಕವಿತನ ಭದ್ರವಾಗಿ ನೋಡ್ಕೊ. ನನಗೆ ನೀನ್ ಹೇಳ್ಬೇಕ ಕಣೋ. ನಾನು ಕವಿತಾನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಹಾಗೆ ತಾಯಿ ಹೇಳಿದ್ರಿಂದ ಅವನ್ ಕೂಡ ಧೈರ್ಯದಿಂದ ಪಟ್ಟಣಕ್ಕೆ ಹೋದ. ಆದ್ರೆ ಕಮಲಮ್ಮ ಈ ಅವಕಾಶನ ಉಪಯೋಗ ಮಾಡಿ ಹೇಗಾದ್ರೂ ಕವಿತಾನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರು. ಆ ದಿನ ರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇದ್ದಾಗ ಕರುಣೆನೇ ಇಲ್ದೆ ಸೊಸೆನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಏನತ್ತೆ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಇಂತಹ ದಿನಕ್ಕೋಸ್ಕರ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ. ಇವತ್ತೇ ಅದಕ್ಕೆ ಸಮಯ ಸಿಕ್ಕಿದೆ. ನೀನು ನನ್ನ ಮಗನಿಗೆ ಸರಿಯಾದ ಜೋಡಿಯಲ್ಲ. ಮೊದ್ಲು ಈ ಮನೆಯಿಂದ ಹೊರಟೋಗು. ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ. ಹಾಗೆ ಮಳೆ ಜೋರಾಗಿ ಬರ್ತಾ ಇರೋ ಸಮಯದಲ್ಲಿ ಕಮಲಮ್ಮ ಕವಿತಾನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಪಾಪ ಕವಿತಾಳಿಗೆ ಏನ್ ಮಾಡುದು ಅಂತ ಗೊತ್ತಿಲ್ದೆ ಅವಳು ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಇದ್ದಕ್ಕಿದ್ದಂತೆ ಒಂದ್ ಮರದ ಕೆಳಗಡೆ ಮೂಚೆ ಹೋಗಿ ಬಿದ್ಬಿಟ್ಲು. ಆ ಸಮಯದಲ್ಲಿ ಪಟ್ಟಣದಲ್ಲಿ ಕೆಲಸ ಮುಗ್ದಿದ್ರಿಂದ ವಿನಯ್ ಕೂಡ ಮನೆಗೆ ವಾಪಸ್ ಬರ್ತಾ ಇದ್ದ. ಆವಾಗ ಮೂಚೆ ಹೋಗಿ ಬಿದ್ದಿರುವ ತನ್ನ ಹೆಂಡತಿ ಕವಿತಾನ ನೋಡ್ದ. ಅರೆ ಕವಿತಾ, ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ, ಏನೋ ತೊಂದರೆ ಆಗಿದೆ. ನಾನು ಇವಾಗಲೇ ಕವಿತಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಹಾಗಂತ ಅನ್ಕೊಂಡು ವಿನಯ್ ಸುತ್ತಮುತ್ತ ನೋಡ್ದ. ಅಲ್ಲಿ ಅವನಿಗೆ ಯಾವುದೇ ಗಾಡಿನೂ ಕಾಣಿಸ್ಲಿಲ್ಲ. ಆದ್ರೆ ಇಲ್ಲಿ ನಡೆಯೋದನ್ನೆಲ್ಲ ನೋಡ್ತಾ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ಕವಿತಾಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರಿಂದ ಒಬ್ಬ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಅವರು ವಿನಯ್ ಮುಂದ್ಗಡೆ ಬಂದ್ರು. ನಿನ್ನ ಹೆಂಡತಿಯನ್ನು ನೋಡಿದ್ರೆ ಏನೋ ತೊಂದರೆಯಾಗಿರೋ ಥರ ಇದೆ. ನಿನ್ನ ಹೆಂಡತಿಯನ್ನು ಆ ತಳ್ಳುಗಾಡಿಯಲ್ಲಿ ಮಲಗಿಸು. ನಿನ್ನ ಹೆಂಡತಿಯನ್ನು ನಾವಿಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾಗೆ ವೆಂಕಟೇಶ್ವರ ಸ್ವಾಮಿ ಅವಳನ್ನ ಗಾಡಿಯಲ್ಲಿ ಮಲಗಿಸಿ ಆಮೇಲೆ ವಿನಯ್ ವೆಂಕಟೇಶ್ವರ ಸ್ವಾಮಿ ಇಬ್ರು ತಕ್ಷಣ ಕವಿತಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹಾಸ್ಪಿಟ್ಲಲ್ಲಿ ಕವಿತಾಳಿಗೆ ಒಂದು ಅಂದವಾದ ಗಂಡು ಮಗು ಹುಟ್ಟಿತು. ತಕ್ಷಣ ವಿನಯ್ ಅವರಿಗೆ ಸಹಾಯ ಮಾಡಿದ ಆ ವ್ಯಕ್ತಿಯನ್ನು ಕವಿತಾಳಿಗೆ ಪರಿಚಯ ಮಾಡ್ದ. ದೇವರ ಹಾಗೆ ಬಂದು ನಮ್ಮನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಕವಿತಾ ಧನ್ಯವಾದ ಹೇಳಿದಾಗ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ಸ್ವಾಮಿ ಅವರ ನಿಜವಾದ ರೂಪಕ್ಕೆ ಬದಲಾದ್ರು. ಕವಿತಾ ಸ್ವಾಮಿಯನ್ನು ನೋಡಿ ಸಂತೋಷದಿಂದ ಅಳ್ತಾ ಇದ್ಲು. ಆವಾಗ ವೆಂಕಟೇಶ್ವರ ಸ್ವಾಮಿ ತಾಯಿ ಮಗುನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಒಂದೂರಲ್ಲಿ ಸುಬ್ಬಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ಬಡವನಾಗಿದ್ದ. ರಿಕ್ಷಾ ಓಡಿಸ್ಕೊಂಡು ಅವನ ಕುಟುಂಬವನ್ನು ಅವನು ನೋಡ್ಕೊಳ್ತಿದ್ದ. ಅವನ ಹೆಂಡತಿ ಹೆಸರು ಕಮಲ. ಕಮಲ ಮನೆಯಲ್ಲಿ ಸಿಹಿಗಳನ್ನ ಮಾಡಿ ಅದನ್ನ ತಗೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇದ್ಲು. ಹೀಗೆ ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅವ್ರ ಸಂಪಾದನೆ ಮಾಡೋ ಹಣ ಮನೆ ಖರ್ಚಿಗೆನೆ ಸಾಕಾಗ್ತಿರ್ಲಿಲ್ಲ. ಅವರಿಬ್ರಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಗೋಪಿ. ಗೋಪಿ ಇವಾಗ 10ನೇ ತರಗತಿ ಓದ್ತಾ ಇದ್ದ. ಏನು ಗೋಪಿ, ನೀನು ಹೇಗೆ ಓದ್ತಿದ್ಯಾ? ಚೆನ್ನಾಗಿ ಓದ್ತಿದ್ಯಾ? ಇಲ್ಲ ನಿನ್ನ ಸ್ನೇಹಿತರ ಜೊತೆ ಸೇರಿ ಊರು ಸುತ್ಕೊಂಡು ಬರ್ತಾ ಇದ್ಯಾ? ಅಯ್ಯೋ ಇಲ್ಲಪ್ಪ, ನಾನು ತುಂಬ ದಿನಗಳಿಂದ ಮನೇಲೇ ಇದ್ದೀನಿ. ಎಲ್ಲಿಯೂ ಹೋಗದೆ ಮನೇಲೇ ಕೂತ್ಕೊಂಡು ಓದ್ತಾ ಇದ್ದೀನಿ. ಹಾಗಾದ್ರೆ ನೀನು ಸ್ಕೂಲಿಗೆ ಹೋಗ್ತಾ ಇಲ್ವಾ? ನೀನು 10ನೇ ತರಗತಿ ಓದ್ತಾ ಇದ್ದೀಯಾ? ಅವಾಗ ನೀನು ಸರಿಯಾಗಿ ಸ್ಕೂಲಿಗೆ ಹೋಗ್ಬೇಕು ತಾನೆ? ಈ 10ನೇ ತರಗತಿ ಪರೀಕ್ಷೆ ತುಂಬಾ ಮುಖ್ಯ. ಈ ಪರೀಕ್ಷೆನೇ ನಿನ್ನ ಜೀವನವನ್ನು ನಿರ್ಧಾರ ಮಾಡೋದು. ನಿಜಾನೇ ಅಪ್ಪ, ಆದ್ರೆ ನಾವು ಇನ್ನು ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ. ಅದರಿಂದ ಸ್ಕೂಲ್ಗೆ ಬರ್ಬೇಡ ಅಂತ ಹೇಳಿದ್ರು. ಅದಕ್ಕೇನೆ ಬೇರೆ ದಾರಿನಿಲ್ದೆ ಮನೇಲಿ ಕೂತು ಓದ್ತಾ ಇದ್ದೀನಿ. ಓಹೋ, ಇದೇನಾ ವಿಷಯ? ಸರಿ, ನೀ ಚಿಂತೆ ಮಾಡಬೇಡ. ನೀನು ಚೆನ್ನಾಗಿ ಓದು.
ಹಣಕ್ಕೆ ನಾನು ಏನಾದರೂ ಏರ್ಪಾಡು ಮಾಡ್ತೀನಿ. ಆ ಹಣದಲ್ಲಿ ನಾವು ಸ್ಕೂಲ್ ಫೀಸ್ನ ಕಟ್ಟೋಣ. ಆಮೇಲೆ ನೀ ಸ್ಕೂಲ್ಗೆ ಹೋಗ್ಬೋದು. ಹಾಗೆ ಸುಬ್ಬಯ್ಯ ತನ್ನ ಮಗನ ಹತ್ರ ಹೇಳ್ತಾ ಇದ್ದ. ಸ್ವಲ್ಪ ಸಮಯದ ನಂತರ ವ್ಯಾಪಾರ ಮುಗಿಸ್ಕೊಂಡು ಕಮಲ ಮನೆಗ್ ಬಂದ್ಲು. ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತು. ನಾನು ವ್ಯಾಪಾರಕ್ಕೋಸ್ಕರ ಪಕ್ಕದೂರಿಗೆ ಹೋಗಿದ್ದೆ. ಆವಾಗ ಅಲ್ಲಿ ದೊಡ್ಡ ಶ್ರೀಮಂತ ಮನೆಯವರು ನನ್ನ ಹತ್ರ ಇದ್ದ ಸ್ವೀಟ್ ಎಲ್ಲ ತಗೊಂಡ್ರು. ನನಗೆ ತುಂಬಾ ಹಣನೂ ಲಾಭ ಸಿಕ್ತು. ಪರವಾಗಿಲ್ಲ, ನೀನಾದರೂ ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡ್ತೀಯ. ಹೊರಗಡೆ ಏನೋ ಬಂದಂತೆ, ಅದರಿಂದ ನನಗೆ ಯಾವ ಸವಾರಿ ಕೂಡ ಇಲ್ಲ. ಇವತ್ತು 1 ರೂಪಾಯಿ ಕೂಡ ನಾನು ಸಂಪಾದನೆ ಮಾಡಲಿಲ್ಲ. ಅಲ್ಲ ರೀ, ನಾನು ಪ್ರತಿದಿನ ಬೆಳಗ್ಗೆ ನಿಮ್ ಹತ್ರ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ? ಆದ್ರೆ ಯಾವತ್ತಾದ್ರೂ ಒಂದಿನ ನೀವು ಹಾಗೆ ಮಾಡಿದೀರಾ? ನನ್ನ ನೋಡಿ ಮನೆ ಕೆಲ್ಸ ಎಲ್ಲ ಮಾಡಿ ಸ್ವಾಮಿಗೆ ಪೂಜೆನು ಮಾಡಿ ಆಮೇಲೆ ವ್ಯಾಪಾರಕ್ಕೆ ಹೋಗ್ತೀನಿ. ಹೇಗೋ ಒಂದಿನಕ್ಕೆ ಸ್ವಲ್ಪನಾದ್ರೂ ಹಣ ಸಂಪಾದನೆ ಮಾಡ್ತೀನಿ. ನೀವೊಂದ್ ಕೆಲ್ಸ ಮಾಡಿ, ನಾಳೆಯಿಂದ ಬೆಳಿಗ್ಗೆ ಎದ್ದು ಸ್ವಾಮಿಗೆ ಪೂಜೆ ಮಾಡಿ ಆಮೇಲೆ ಬೇಕಾದ್ರೆ ವ್ಯಾಪಾರಕ್ಕೆ ಹೋಗಿ. ಹಾಗೆ ಕಮಲ ಹೇಳಿದ್ರಿಂದ ಸುಬ್ಬಯ್ಯ ಕೂಡ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡ. ಹೀಗಿರುವಾಗ ಮರುದಿನ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿ ತಯಾರಾಗಿ ಸುಬ್ಬಯ್ಯ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ಕೂತ್ಕೊಂಡು ಮನಸಾರೆ ಈ ರೀತಿ ಬೇಡ್ಕೊಂಡ. ಸ್ವಾಮಿ ವೆಂಕಟೇಶ್ವರ, ಹಲವು ತಲೆಮಾರಿನಿಂದ ನಾವು ನಿಮ್ಮನ್ನೇ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬವನ್ನು ಕಾಪಾಡಿದ್ದು ಕೂಡ ನೀವೇ. ಅದೇ ರೀತಿ ನನ್ನನ್ನು ಕಾಪಾಡಪ್ಪ. ಪ್ರತಿದಿನ ಹಣ ಸಂಪಾದನೆ ಮಾಡೋ ಥರ ನನಗೆ ಒಂದು ದಾರಿ ತೋರ್ಸಪ್ಪ. ಹಾಗೆ ಸುಬ್ಬಯ್ಯ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡು ಆಮೇಲೆ ಅವನ ರಿಕ್ಷಾನ ತಗೊಂಡು ಸವಾರಿಗೆ ಹೋದ. ಅವನು ಸವಾರಿಗೋಸ್ಕರ ಕಾಯ್ತಾ ಇದ್ದ. ಆದ್ರೆ 2 ರಿಂದ 3 ಗಂಟೆ ಸಮಯನೂ ಆಯ್ತು. ಅವನ ಹತ್ರ ಸವಾರಿಗೆ ಯಾರೂ ಬರ್ಲೇ ಇಲ್ಲ. ಸ್ವಾಮಿ ವೆಂಕಟೇಶ್ವರ, ನಾನು ನಿನ್ನನ್ನೇ ನಂಬಿದ್ದೀನಿ. ದಯವಿಟ್ಟು ಯಾವುದಾದ್ರೂ ಒಂದು ಸವಾರಿನ ನನಗೆ ಕಳಿಸಿಕೊಡು. ಇವತ್ತು ನಾನು 1 ರೂಪಾಯಿ ಆದ್ರೂ ಸಂಪಾದನೆ ಮಾಡಲೇಬೇಕು. ಹಾಗೆ ಸುಬ್ಬಯ್ಯ ಸ್ವಾಮಿಯ ಹತ್ರ ಬೇಡ್ಕೊಳ್ತಾ ಇದ್ದ. ಆ ಸಮಯದಲ್ಲಿ ಗರ್ಭಿಣಿ ಆಕೆ ಒಬ್ರು ಅವನ ಹತ್ರ ಬಂದ್ರು. ನಾನು ನನ್ ಮಗುನ ಕರ್ಕೊಂಡು ಈ ಪಾರ್ಕಿಗೆ ಬಂದಿದ್ದೆ. ಕಣ್ಮುಚ್ಚಿ ಕಣ್ ತೆರೆಯೋಷ್ಟರಲ್ಲಿ ನನ್ ಮಗು ಪಾರ್ಕಿಂದ ಎಲ್ಲಿಗೆ ಹೋಯ್ತೋ ಗೊತ್ತಾಗ್ತಿಲ್ಲ. ನಾನು ಗರ್ಭಿಣಿ, ನನ್ನ ಹತ್ರ ಹಣನೂ ಇಲ್ಲ. ಎಲ್ಲರ ಹತ್ರ ಎಷ್ಟೋ ಸಹಾಯ ಕೇಳಿದೆ, ಯಾರೂ ಸಹಾಯ ಮಾಡ್ತಿಲ್ಲ. ನನ್ ಮಗುನ ಕಂಡುಹಿಡಿಯಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿ. ಅರೆ ಹಾಗೇನಾ? ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ಈ ಪಾರ್ಕಿಗೆ ಒಟ್ಟು 4 ದಾರಿಗಳಿದೆ. ಖಂಡಿತವಾಗಿ ಮಗು ಯಾವುದಾದ್ರೂ ಒಂದು ಬಾಗಿಲಲ್ಲಿ ಇದ್ದೇ ಇರುತ್ತೆ. ನೀವು ರಿಕ್ಷಾ ಹತ್ತಿ. ಹಾಗಂತ ಸುಬ್ಬಯ್ಯ ಆ ಮಹಿಳೆಯನ್ನು ಅವನ ರಿಕ್ಷಾದಲ್ಲಿ ಹತ್ತಿಸ್ಕೊಂಡು ಅವರ ಮಗುವನ್ನು ಹುಡ್ಕೊಂಡು ಹೋಗ್ತಾ ಇದ್ದ. ಈ ಮಗುನೇ ನನ್ ಮಗು. ನಿಮಗ್ ತುಂಬಾ ದೊಡ್ಡ ಧನ್ಯವಾದ. ಎಷ್ಟೋ ಜನರ ಹತ್ರ ನಾನು ಸಹಾಯ ಕೇಳಿದೆ, ಆದ್ರೆ ಯಾರು ನನಗ್ ಸಹಾಯ ಮಾಡಿಲ್ಲ. ಸಮಯಕ್ಕೆ ದೇವ್ರ ತರ ಬಂದು ನನ್ನ ಮಗುನ ಕಾಪಾಡಿ ನನ್ನ ಹತ್ರ ಒಪ್ಸಿದೀರಾ. ನೀವು ಮಾಡಿರುವ ಈ ಸಹಾಯನ ಈ ಜನ್ಮದಲ್ಲಿ ನಾನ್ ಮರೆಯಲ್ಲ. ಯಾವಾಗ್ಲೂ ನಾನ್ ನೆನ್ಪಲ್ಲಿಟ್ಕೊಳ್ತೀನಿ. ಹಾಗೆ ಆಕೆ ಸುಬ್ಬಯ್ಯನಿಗೆ ಧನ್ಯವಾದ ತಿಳಿಸಿದ್ರು. ಹಾಗೇನೆ ಆ ದಿನಾನು ಮುಗಿದೋಯ್ತು. ಸುಬ್ಬಯ್ಯ ರಾತ್ರಿಯ ಸಮಯ ಮನೆಗೆ ವಾಪಸ್ ಬಂದ. ಏನ್ರಿ, ಇವತ್ತು ಸ್ವಾಮಿಗೆ ಪೂಜೆ ಮಾಡಿದ್ದಾನೆ, ನೀವು ಹೊರಗಡೆ ಹೋಗಿದ್ದು? ನಿಮಗೆ ಸವಾರಿ ಸಿಕ್ತಾ? ಹಣ ಸಂಪಾದನೆ ಮಾಡಿದ್ರಾ? ಖಂಡಿತ ಇವತ್ತು ತುಂಬಾ ಹಣ ಸಂಪಾದನೆ ಆಗಿರ್ಬೋದು. ಇಲ್ಲ ಕಮಲ, 1 ರೂಪಾಯಿ ಕೂಡ ಇವತ್ತು ನಾನು ಸಂಪಾದನೆ ಮಾಡಲಿಲ್ಲ. ಹೌದಾ ಅಪ್ಪ? ಆದ್ರೆ ನಿಮ್ಮನ್ನ ನೋಡ್ಲಿಕ್ಕೆ ಇವತ್ತು ತುಂಬಾ ಖುಷಿಯಾಗಿದ್ದೀರಾ. ಯಾವತ್ತು ಚಿಂತೆಯಲ್ಲಿ ಇರುವ ನಿಮ್ಮ ಮುಖ ಇವತ್ತು ಸಂತೋಷವಾಗಿರ್ಲಿಕ್ಕೆ ಕಾರಣ ಏನು? ಅದಕ್ಕೆ ಒಂದು ಕಾರಣ ಇದೆ. ಇವತ್ತು ಗರ್ಭಿಣಿಯಾದ ಮಹಿಳೆಗೆ ನಾನು ಸಹಾಯ ಮಾಡಿದ್ದೀನಿ. ಅದರಿಂದನೇ ಇವತ್ತು ನನ್ನ ಮುಖದಲ್ಲಿ ಸಂತೋಷ ಇದೆ. ಇವತ್ತು ಅವರಿಂದನೇ 1 ರೂಪಾಯಿ ಕೂಡ ಸಂಪಾದನೆ ಮಾಡಲಿಕ್ಕಾಗಿಲ್ಲ. ಆದರೆ ಅವರ ಮಗುವನ್ನು ಕಂಡಿಡಿದ ತಕ್ಷಣ ಆ ತಾಯಿ ಮುಖದಲ್ಲಿ ಕಂಡಂತ ಸಂತೋಷ, ಅದನ್ನು ನೋಡಿದ ತಕ್ಷಣ ಮನಸ್ಸಿಗೆ ಸಂತೋಷವಾಯಿತು. ಹಾಗೆ ಸುಬ್ಬಯ್ಯ ಆ ದಿನ ನಡೆದ ಎಲ್ಲ ವಿಷಯವನ್ನ ಗೋಪಿ ಹಾಗೂ ಕಮಲ ಹತ್ರ ಹೇಳ್ತಿದ್ದ. ಇದೆಲ್ಲವನ್ನು ವೈಕುಂಠದಲ್ಲೇ ಇದ್ಕೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ದೇವಿ ಇಬ್ರು ನೋಡ್ತಾ ಇದ್ರು. ಏನೋ ಅಂದ್ಕೊಂಡೆ ಸ್ವಾಮಿ, ನಿಮ್ಮ ಭಕ್ತ ತುಂಬಾ ದೊಡ್ಡವನೇ. ನಾನು ಅವನಿಗೆ ಪರೀಕ್ಷೆ ಇಡೋದಕ್ಕೋಸ್ಕರ ಗರ್ಭಿಣಿ ಮಹಿಳೆಯ ರೂಪದಲ್ಲಿ ಅವನ ಹತ್ರ ಹೋಗಿ ಸಹಾಯ ಕೇಳಿದೆ. ಸ್ವಲ್ಪ ಕೂಡ ಯೋಚನೆ ಮಾಡದೆ ನನಗೆ ಎಲ್ಲಾ ಸಹಾಯನೂ ಅವನು ಮಾಡ್ದ. ಹಣದ ಅವಶ್ಯಕತೆ ಎಲ್ಲರಿಗೂ ಇರುತ್ತೆ, ಆದರೆ
ಒಂದೊಂದು ವಿಷಯವನ್ನು ಹಣದ ಜೊತೆ ಗಂಟಾಕುವುದು ತುಂಬಾ ತಪ್ಪು. ಎಷ್ಟೋ ಜನರ ಜೊತೆ ಸಹಾಯ ಕೇಳಿ ಯಾರೂ ನಿನಗೆ ಸಹಾಯ ಮಾಡಲಿಲ್ಲ, ಆದ್ರೆ ಅವನೊಬ್ಬನು ಮಾತ್ರ ನಿನಗೆ ಸಹಾಯ ಮಾಡಿದ. ಹಣವನ್ನು ಸಂಪಾದನೆ ಮಾಡಕ್ಕಾಗದಿದ್ರೂ ಅವನ ಕಣ್ಣಲ್ಲಿರುವ ಸಂತೋಷ ಹೇಳ್ತಾ ಇದೆ ಅವನು ಎಷ್ಟು ಒಳ್ಳೆಯವನು ಅಂತ. ಅವನಿಗೆ ನನ್ನ ಕರುಣೆ ಯಾವಾಗ್ಲೂ ಇರುತ್ತೆ. ಹಾಗಾದ್ರೆ ಇನ್ನು ಯಾಕೆ ಸ್ವಾಮಿ ಆಲಸ್ಯ? ನಿಮ್ಮ ಭಕ್ತನಿಗೆ ಇವಾಗ್ಲೇ ದರ್ಶನ ಕೊಟ್ಟು ಸಹಾಯನೂ ಮಾಡ್ಬೋದು ಅಲ್ವಾ? ಹಾಗೆ ಪದ್ಮಾವತಿ ದೇವಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಹೇಳಿದ್ರು. ಆಮೇಲೆ ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಸುಬ್ಬಯ್ಯ ಎದ್ದು ಸ್ವಾಮಿಗೆ ಪೂಜೆ ಮಾಡಿ ಅಲ್ಲಿಂದ ಸವಾರಿಗೆ ಹೊರಟ. ಆವಾಗ ಒಬ್ರು ವಯಸ್ಸಾದ ಅಜ್ಜ ಸುಬ್ಬಯ್ಯನ ಹತ್ರ ಬಂದು ಅವನತ್ರ ಈ ರೀತಿ ಕೇಳಿದ್ರು. ನಾನೊಂದು ಸಣ್ಣ ಗ್ರಾಮದಿಂದ ಬರ್ತಿದ್ದೀನಪ್ಪ. ನನಗೆ ಇಲ್ಲಿ ಏನೂ ಗೊತ್ತಿಲ್ಲ. ನಾನು ನನ್ನ ಮಗಳನ್ನ ನೋಡ್ಲಿಕ್ಕೆ ಬಂದಿದ್ದಪ್ಪ. ನನ್ನ ಮಗಳ ಮನೆಗೆ ಹೇಗಾದ್ರೂ ಕರ್ಕೊಂಡೋಗ್ತೀಯಾ? ಖಂಡಿತವಾಗಿ ಕರ್ಕೊಂಡೋಗ್ತೀನಿ. ನಿಮ್ಮ ಮಗಳ ಮನೆ ಎಲ್ಲಿದೆ ಅಂತ ಹೇಳಿ. ಅದು ಗೊತ್ತಿದ್ರೆ ನಾನು ಯಾಕಪ್ಪ ನಿನ್ ಜೊತೆ ಸಹಾಯ ಕೇಳ್ತೀನಿ? ಅದು ಗೊತ್ತಿಲ್ಲದೆ ತಾನೆ ನಾನು ನಿನ್ ಜೊತೆ ಬಂದೆ. ಆದ್ರೆ ಒಂದು ಮಾತ್ರ ನನ್ನಿಂದ ಹೇಳಲಿಕ್ಕಾಗುತ್ತೆ. ನನ್ನ ಮಗಳ ಮನೆ ಒಂದು ದೊಡ್ಡ ಬೀದಿಯಲ್ಲಿರುತ್ತೆ. ಸರಿಯಾಗೋಯ್ತು. ಈ ಊರಲ್ಲಿ ತುಂಬಾ ದೊಡ್ಡ ಬೀದಿಗಳು ಇದೆ. ಅದು ಬಿಟ್ಟು ಬೇರೆ ಏನಾದ್ರೆ ವಿಳಾಸ ಹೇಳಿ. ನನ್ನ ಮಗಳ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಬೇವಿನ ಮರ ಇದೆ. ಆ ಬೇವಿನ ಮರದಿಂದ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಗೊತ್ತಾ? ಒಂದು ದಿನ ಏನ್ ನಡೀತು ಅಂದ್ರೆ, ಹಾಗಂತ ಆ ಅಜ್ಜ ಏನೋ ಒಂದು ಘಟನೆಯನ್ನ ಹೇಳಕ್ ಹೋದ್ರು. ಆವಾಗ ಸುಬ್ಬಯ್ಯ ಈ ರೀತಿ ಹೇಳ್ದ. ಪರವಾಗಿಲ್ಲ, ನೀವು ನನ್ನ ಜೊತೆ ಏನೂ ಹೇಳ್ಬೇಡಿ. ನನಗೆ ಬೇಕಾಗಿರೋದು ನಿಮ್ಮ ಮಗಳ ಹೆಸರು ಮಾತ್ರ. ಅವಾಗ ತಾನೇ ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡೋಕ್ಕಾಗೋದು. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಮಗಳ ಮನೆಗೆ ಹೇಗಾದ್ರೂ ಕರ್ಕೊಂಡೋಗು. ಹಾಗಂತ ಹೇಳಿ ಆ ಅಜ್ಜ ಸುಬ್ಬಯ್ಯನ ರಿಕ್ಷಾ ಹತ್ತಿ ಕೂತ್ಕೊಂಡ್ರು. ಸುಬ್ಬಯ್ಯನಿಗೂ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಅವನು ಆ ರಿಕ್ಷಾ ತಗೊಂಡು ಅಲ್ಲಿಂದ ಹೊರಟ. ಉದ್ದವಾಗಿ ರೋಡಿರುವ ಎಲ್ಲಾ ಜಾಗದಲ್ಲೂ ಅವನು ಬೇವಿನ ಮರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದ. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯದಲ್ಲಿ ಅವನ ಆಟೋ ತುಂಬಾ ಭಾರ ಆಗ್ತಾ ಇತ್ತು. ಎಷ್ಟೇ ಅವನು ತುಳಿದ್ರೂ ಸರಿ, ಅವನ ಆಟೋ ಅಲ್ಲಿಂದ ಸ್ವಲ್ಪ ಕೂಡ ಹೋಗ್ಲೇ ಇಲ್ಲ. ಇವಾಗ ತನಕ ಚೆನ್ನಾಗಿ ತಾನೇ ರಿಕ್ಷಾ ಓಡಿಸ್ತಾ ಇದ್ದೆ, ಆದ್ರೆ ದಿಢೀರಂತ ಗಾಡಿ ಮುಂದೆ ಹೋಗ್ತಾ ಇಲ್ಲ. ಹಾಗೆ ಅಂದ್ಕೊಂಡು ಸುಬ್ಬಯ್ಯ ತಿರುಗಿ ನೋಡ್ದ. ಆವಾಗ ಅವನು ತುಂಬಾ ಆಶ್ಚರ್ಯಪಟ್ಟ. ಯಾಕಂದ್ರೆ ಅವನ್ ರಿಕ್ಷಾದಲ್ಲಿ ಕೂತಿರೋದು ವೆಂಕಟೇಶ್ವರ ಸ್ವಾಮಿ. ಸ್ವಾಮಿಯನ್ನು ನೋಡಿ ಅವನು ತುಂಬಾ ಆಶ್ಚರ್ಯಪಟ್ಟ. ಏನ್ ಸುಬ್ಬಯ್ಯ, ಆಶ್ಚರ್ಯವಾಗಿದ್ಯಾ? ನಿನ್ನ ಒಳ್ಳೆ ಗುಣವನ್ನು ನೋಡಿನೇ ಸಂತೋಷಪಟ್ಟು ನಾನು ಇಷ್ಟು ದೂರ ಬಂದೆ. ನನ್ನ ಹೆಂಡತಿ ಪದ್ಮಾವತಿ ನಿನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಕಳಿಸಿದ್ರು. ಹೆಂಡತಿ ಹೇಳಿದ್ರೆ ಕೇಳಲೇಬೇಕು ತಾನೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ನಿಮ್ನ ಹೀಗೆ ಮುಂದೆ ನೋಡ್ಲಿಕ್ಕೆ ತುಂಬಾ ಸಂತೋಷವಾಗ್ತಿದೆ ಸ್ವಾಮಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಸುಬ್ಬಯ್ಯನಿಗೋಸ್ಕರ ಹಣ, ಚಿನ್ನ ಎಲ್ಲಾನು ಕೊಟ್ಟು ಮಾಯವಾದ್ರು. ಸುಬ್ಬಯ್ಯನ ಕುಟುಂಬ ಸ್ವಾಮಿ ಕೊಟ್ಟ ಆ ಹಣದಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು.